ಕಲಿಯುಗದ ವೈಕುಂಠ ಎಂದೇ ಪ್ರಸಿದ್ಧಿಯಾಗಿರುವ ಆಂಧ್ರಪ್ರದೇಶದ ತಿರುಮಲ ಬೆಟ್ಟದಲ್ಲಿ ಭಕ್ತ ಸಾಗರದ ದಾಖಲೆಯೊಂದು ಸೃಷ್ಟಿಯಾಗಿದೆ. ಭೀಕರ ಬೇಸಿಗೆ ಬಿಸಿಲನ್ನೂ ಲೆಕ್ಕಿಸದೆ ತಿಮ್ಮಪ್ಪನ ದರ್ಶನಕ್ಕಾಗಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ತಿರುಪತಿಗೆ ಲಗ್ಗೆ ಇಡುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೇವಲ ಒಂದೇ ಒಂದು ದಿನದಲ್ಲಿ ಆಲ್ಮೋಸ್ಟ್ 1 ಲಕ್ಷ ಭಕ್ತರು ಶ್ರೀವಾರಿ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಟಿಟಿಡಿ ಇತಿಹಾಸದಲ್ಲೇ ಶುಕ್ರವಾರದ ದಿನ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ದರ್ಶನ ಕಲ್ಪಿಸಿರುವುದು ಇದೊಂದು ಇತಿಹಾಸವೇ ಸರಿ. ಹಾಗಾದರೆ ಭಕ್ತರ ದಟ್ಟಣೆಯನ್ನ ನಿಯಂತ್ರಿಸೋಕೆ ಟಿಟಿಡಿ ಮಾಡಿದ ಆ ಮಾಸ್ಟರ್ ಪ್ಲಾನ್ ಏನು? ಕಂಟ್ರೋಲ್ ರೂಮ್ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತೆ? ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಿಮ್ಮಪ್ಪನ ದರ್ಶನಕ್ಕೆ ಭಕ್ತ ಸುನಾಮಿ, ಒಂದೇ ದಿನ ಲಕ್ಷ ದರ್ಶನ ದಾಖಲೆ. ವೈಕುಂಠವಾಸಿ ಏಳುಕೊಂಡಲವಾಡ ಸಂಕಟ ಬಂದವರ ಪಾಲಿನ ಶಕ್ತಿ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ತಿರುಮಲ ಬೆಟ್ಟಕ್ಕೆ ಭಕ್ತರು ಸಾಗರೋಪಾದಿಯಲ್ಲಿ ಧಾವಿಸ್ತಾ ಇದ್ದಾರೆ. ಪ್ರಸ್ತುತ ಶಾಲೆ ಕಾಲೇಜುಗಳಿಗೆ ಬೇಸಿಗೆ ರಜೆ ಇರೋದ್ರಿಂದ ತಿರುಮಲದಲ್ಲಿ ಭಕ್ತರ ಸಂಖ್ಯೆ ಹಿಂದಿಗಿಂತಲೂ ಗಣನೀಯವಾಗಿ ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ಕಳೆದ ಶುಕ್ರವಾರದಂದು ಒಂದೇ ದಿನ ಬರೋಬ್ಬರಿ 94,758 ಭಕ್ತರು ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಅಂತ ತಿರುಮಲ ತಿರುಪತಿ ದೇವಸ್ಥಾನಂ ಅಧಿಕಾರಿಗಳು ಅಧಿಕೃತವಾಗಿ ಬಹಿರಂಗಪಡಿಸಿದ್ದಾರೆ. ಈ ಸಂಖ್ಯೆ 1 ಲಕ್ಷದ ಗಡಿಗೆ ಹತ್ತಿರವಾಗಿದ್ದು ಟಿಟಿಡಿ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ದಾಖಲೆಯಾಗಿದೆ. ಸಾಮಾನ್ಯವಾಗಿ ತಿರುಮಲದಲ್ಲಿ ಪ್ರತಿ ಶುಕ್ರವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳು ಮತ್ತು ಸುದೀರ್ಘವಾಗಿ ನಡೆಯುವ ಅಭಿಷೇಕ ಸೇವೆಗಳು ಇರುತ್ತೆ. ಈ ಕಾರಣದಿಂದಾಗಿ ಪ್ರತಿ ಶುಕ್ರವಾರ ಸಾಮಾನ್ಯ ಭಕ್ತರಿಗೆ ದರ್ಶನ ಸಿಗುವ ಸಮಯ ಬಹಳ ಕಡಿಮೆ ಇರುತ್ತೆ. ಆದರೆ ಈ ಬಾರಿ ಭಕ್ತರ ಅಭೂತಪೂರ್ವ ಭಕ್ತ ದಟ್ಟಣೆಯನ್ನ ಗಮನದಲ್ಲಿಟ್ಟುಕೊಂಡ ಟಿಟಿಡಿ ಅಧಿಕಾರಿಗಳು ಅತ್ಯಂತ ಕ್ರಾಂತಿಕಾರಿ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ಅದೇನೆಂದ್ರೆ ಮುಂಜಾನೆ ನಡೆಯುವ ಶ್ರೀವಾರಿ ಅಭಿಷೇಕ ಸೇವೆಯ ವೇಳೆಯೂ ಕ್ಯೂ ಲೈನ್ ಅನ್ನ ನಿಲ್ಲಿಸದೆ ಸಾಮಾನ್ಯ ಭಕ್ತರು ದರ್ಶನ ಪಡೆಯಲು ನಿರಂತರವಾಗಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಭಿಷೇಕದ ಸಮಯದಲ್ಲಿ ಕ್ಯೂ ಲೈನ್ಗಳನ್ನು ಸ್ಥಗಿತಗೊಳಿಸಿದ ಕಾರಣ ಸುಮಾರು 5,850 ಹೆಚ್ಚುವರಿ ಸಾಮಾನ್ಯ ಭಕ್ತರಿಗೆ ಯಾವುದೇ ಕಾಯುವಿಕೆ ಇಲ್ಲದೆ ಅತ್ಯಂತ ಸುಲಭವಾಗಿ ಭಗವಂತನ ದರ್ಶನ ಭಾಗ್ಯ ಲಭಿಸಿದೆ. ಟಿಟಿಡಿ ಮೂಲಗಳ ಪ್ರಕಾರ ಆ ಒಂದು ದಿನದ ಸಂಪೂರ್ಣ ದರ್ಶನ ಪ್ರಕ್ರಿಯೆಗಾಗಿ ಅಧಿಕಾರಿಗಳು ಒಟ್ಟು 17 ಗಂಟೆಗಳಿಗಿಂತಲೂ ಹೆಚ್ಚಿನ ಸಮಯವನ್ನ ಮಂಜೂರು ಮಾಡಿದ್ರು. ಪ್ರಸ್ತುತ ತಿರುಮಲದಲ್ಲಿ ಭಕ್ತರ ಸಂಖ್ಯೆ ಮಿತಿ ಮೀರ್ತಾ ಇರುವುದರಿಂದ ವೈಕುಂಠಂ ಕಂಪಾರ್ಟ್ಮೆಂಟ್ಗಳು ಮತ್ತು ಕ್ಯೂ ಲೈನ್ಗಳಲ್ಲಿ ಭಕ್ತರನ್ನ ನಿಯಂತ್ರಿಸಲು ಭದ್ರತಾ ಸಿಬ್ಬಂದಿ ಹರಸಾಹಸವನ್ನ ಪಡುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ಲಿ, ತಿರುಮಲ ಬೆಟ್ಟದಲ್ಲಿ ಉಂಟಾಗುವ ಭಕ್ತರ ಭಾರೀ ದಟ್ಟಣೆಯನ್ನ ವ್ಯವಸ್ಥಿತವಾಗಿ ನಿರ್ವಹಿಸಲು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಟಿಟಿಡಿ ಅಧಿಕಾರಿಗಳು ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ದೇವಸ್ಥಾನದ ಮಂಡಳಿಯು ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಡೀ ಬೆಟ್ಟದ ಮೇಲೆ ನಿಗಾವನ್ನ ಇರಿಸಿದೆ. ಪಾದಯಾತ್ರೆ ಮಾರ್ಗಗಳ ಮೂಲಕ ಬೆಟ್ಟ ಹತ್ತುವವರು, ಘಾಟ್ ರಸ್ತೆಗಳ ಮೂಲಕ ಬಸ್ ಮತ್ತು ಖಾಸಗಿ ವಾಹನಗಳಲ್ಲಿ ಬರುವವರು ಹಾಗೂ ಕಂಪಾರ್ಟ್ಮೆಂಟ್ಗಳನ್ನು ಪ್ರವೇಶಿಸುವ ಭಕ್ತರ ಸಂಖ್ಯೆಯನ್ನ ಈ ಕಂಟ್ರೋಲ್ ರೂಮ್ ಮೂಲಕ ನಿರಂತರವಾಗಿ ಅಂದಾಜಿಸಿ ಅದಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಇನ್ನು ತಿರುಮಲ ದೇವಸ್ಥಾನದ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ ಸ್ವಾಮಿಯ ದರ್ಶನ ಪಡೆದ ಭಕ್ತರ ಸಂಖ್ಯೆ 90,000 ಗಡಿಯನ್ನ ದಾಟಿರುವುದು ಇದು 4ನೇ ಬಾರಿಯಾಗಿದೆ. ವಾರಾಂತ್ಯದ ದಿನಗಳಲ್ಲಿ ಈ ದಟ್ಟಣೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಭಕ್ತರು ಕ್ಯೂ ಲೈನ್ಗಳಿಗೆ ಬರುವುದು ಸ್ವಲ್ಪ ನಿಧಾನಗೊಳಿಸುವಂತೆ ಅಧಿಕಾರಿಗಳು ಮೈಕ್ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದ್ರೆ ಭಕ್ತರು ದರ್ಶನ ಮುಗಿಸಿ ಹೊರಬರಲು ಕನಿಷ್ಠ 24 ಗಂಟೆಗಳಿಗಿಂತಲೂ ಅಧಿಕ ಸಮಯ ತೆಗೆದುಕೊಳ್ತಿದೆ ಅಂತ ತಿಳಿದು ಬಂದಿದೆ.